ಟೈಗರ್ ಗಲ್ಲಿ ನೋಡಿ, ಈ ಎಲ್ಲ ನಮ್ಮ ಗಲ್ಲೀಲಿ ಟೈಗರ್ ಗಲ್ಲಿ ಅಂತ ಹೆಸರನ್ನ ಇಟ್ಕೊಂಡು ಈ ಗಲ್ಲಿ ಏನು ಅನ್ನೋದೇ ಒಂದು ದೊಡ್ಡ ಡೌಟು. ನನ್ನ ಪ್ರಕಾರ ಗಲ್ಲಿಗಳಲ್ಲಿ ನಡೆಯೋ ಕೆಲಸಗಳು ಅಥವಾ ಗಲ್ಲಿಗಳಲ್ಲಿ ನಡೆಯುವಂತಹ ಕತೆಗಳು ಇದನ್ನ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸತೀಶ್ ಸರ್ ನೀವೇ ಹೇಳಬೇಕು, ಫಸ್ಟ್ ಟೈಮ್ ಇಷ್ಟೊಂದು ಮಾಸ್ ಲುಕ್, ಫಸ್ಟ್ ಸೂಪರ್ ಕಮರ್ಷಿಯಲ್ ಸಿನಿಮಾ. ನನಗೆ ಸಖತ್ ಖುಷಿ ಸರ್ ನಿಮ್ಮನ್ನು ಈ ಥರ ನೋಡೋದಕ್ಕೆ. ಥ್ಯಾಂಕ್ ಯು ನವೀನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಎಮ್ ಎನ್ ಕುಮಾರ್ ಮತ್ತು ರವಿ ಶ್ರೀವಾಸ್ ಅವ್ರಿಗೆ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡು ಇಂಥ ಒಂದು ಸ್ಕ್ರಿಪ್ಟನ್ನು ನನಗೆ ಯಾಕೆ ಥಿಂಕ್ ಮಾಡಿದ್ರು ನನಗೂ ಗೊತ್ತಿಲ್ಲ. ಐ ಥಿಂಕ್ ಅವರು ಮಾದೇಶ ಸಿನಿಮಾದಲ್ಲಿ ನಾನು ವರ್ಕ್ ಮಾಡಿದ್ದೆ, ಅದು ಆ ಎನರ್ಜಿನೇ ಈ ಸಿನಿಮಾಗೆ ಬೇಕು ಅಂತ ಅವರು ಬರ್ಕೊಂಡು ಈ ಸಿನಿಮಾ ನಾನು ಮಾಡಿದ್ರು. ಐ ಆಮ್ ವೆರಿ ಹ್ಯಾಪಿ. ಬಹುಶಃ ನನ್ನ ಯಾವುದೇ ಪೋಸ್ಟ್ ನೋಡಿದ್ರು ನನ್ನ ಇಡೀ ಹಳೆಯ ಸಿನಿಮಾಗಳು ನಿಮ್ಗೆ ಎಲ್ಲೂ ಕಾಣಿಸಿಗಲ್ಲ. ಯಾವ ಪೋಸ್ಟ್ರೂ ಯಾವ ಪೋಸ್ಟರ್ಗಳು ಕೂಡ ನಿಮಗೆ ಹಳೆ ಸಿನಿಮಾದ ಯಾವುದು ಕಾಣಿಸಲ್ಲ. ಕಂಪ್ಲೀಟ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಇದು. ಸೂಪರ್. ಆ ಫೈಟ್ ಸೀನ್ಸು ನಾನು ನೋಡ್ತಾ ಇದ್ದಾಗ ನಮ್ಮ ಟ್ರೈಲರಲ್ಲಿ ರವಿ ಶ್ರೀವಾಸ್ ಸರ್ ಮೇಲಿರೋ ಕೋಪನೆಲ್ಲ ಅಲ್ಲಿ ತೋರಿಸ್ಬಿಟ್ಟಿದ್ರ ಫೈಟ್ಸಲ್ಲಿ. ಆ್ಯಕ್ಚುಲಿ ನಾನು ಅದೇ ಹೇಳಿದೆ ನಿಮಗೆ, ನನಗೆ ರವಿ ಶ್ರೀವಾಸ್ ಅವ್ರ ಜೊತೆಗೆ ಅಷ್ಟು ಜಗಳ ಆಗಿ ಆಡಿದ್ದೆ ನಾನು ಸಿನಿಮಾ ಮುಗಿಯೋವರೆಗೂ. ಮತ್ತು ಆಫ್ಟರ್ ದ ಡಬ್ಬಿಂಗ್ ಟೈಮಲ್ಲೂ ಕೂಡ ನನಗೆ ಸಿಕ್ಕಾಪಟ್ಟೆ ಜಗಳ ಮಾಡಿದ್ದೆ. ಬಟ್ ಒನ್ಸ್ ಆ ಸಿನಿಮಾ ಮತ್ತು ಔಟ್ಪುಟ್ ನೋಡಿದ್ಮೇಲೆ ನಾನು ಅವ್ರಿಗೆ ಫ್ಯಾನ್ ಆಗಿಬಿಟ್ಟೆ. ಮತ್ತು ನನ್ನ ಸೆಕೆಂಡ್ ಇನ್ನಿಂಗ್ ಸಿನಿಮಾಗಳಲ್ಲಿ ಒಂದು ಗ್ರೇಟೆಸ್ಟ್ ಮಾಸ್ ಫಿಲ್ಮ್ ಇದು. ಬಹುಶಃ ಈ ವೇ ಅವ್ರಿಗೆ ಸಲ್ಲಬೇಕು. ಅಂದರೆ ಈ ಹೊಸ ವೇ ಏನು ಓಪನ್ ಆಗ್ತಾ ಇದೆಯೋ ಆ ಕ್ರೆಡಿಟ್ ಗೋಸ್ಟು ರವಿ ಶ್ರೀವಾಸ್. ಸೂಪರ್ ಸರ್. ಇಲ್ಲಿ ನಮ್ಮ 4 ಜನ ಮಿನಿ ಟೈಗರ್ಗಳಿದ್ದಾರೆ ಸರ್. ನಮ್ಮ ಪ್ರೊಡ್ಯೂಸರ್ ಮಕ್ಕಳು ಅವರಿದ್ದಾರೆ. ಇವರು ಹೆಣ್ಣು ಹುಲಿಗಳ ಬಗ್ಗೆ, ಆಮೇಲೆ ಟೈಗರ್ಸ್ ಬಗ್ಗೆ ನಾನು ಮಾತಾಡಿಸ್ತೀನಿ. ಟೈಗರ್ಸ್ ಬಗ್ಗೆ ಹೆವಿ ಮಾತಾಡ್ಬೇಕು ಸರ್. 2 ಸಾಂಗಲ್ಲಿ ನನಗೆ ಅದು ಕೇಳಲೇಬೇಕು ಆ ವಿಷಯ. ಒಬ್ರಿಗೊಬ್ರು ಒಂದೊಂದು ಸಾಂಗ್ ಇದೆ, ಅಲ್ಟಿಮೇಟ್ ವಿಷಯ. ಬಟ್ ಮಿನಿ ಟೈಗರ್ಗಳ ಬಗ್ಗೆ ಹಂಗೆ ಒಂದು ಮಾತು ಹೇಳೋದ? ಇಲ್ಲ, ಇಬ್ಬರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವನ್ ಸರ್ ಮಿನಿ ಟೈಗರ್ಗಳು ಫಸ್ಟು ನೋಡಿ, ನೀವು ಹೀರೋಯಿನ್ ಬಗ್ಗೆನೇ ಅಲ್ಲ, ಹೊಸ ಹುಡುಗರು, ಹೊಸ ಜನ್ರೇಷನ್ ಮತ್ತು ಹೊಸ ಎನರ್ಜಿ ಇರುವಂಥ ಹುಡುಗರು, ಅವರು ಕಲಿತಾ ಇದ್ದಾರೆ ಮತ್ತು ಚೆನ್ನಾಗಿ ಮಾಡಿದ್ದಾರೆ. ರವಿ ಶ್ರೀವಾಸ್ ಅವರು 4 ಜನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವ್ರಿಗೊಂದು ಒಳ್ಳೆ ದಾರಿ ಸಿಗಲಿ, ಅವರು ಕೂಡ ಒಳ್ಳೆ ಮಾರ್ಗದಲ್ಲಿ ಹೋಗಲಿ ಅಂತ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಸೂಪರ್. ಬಟ್ ಯೋಗಿ ಹೆವಿ ಹೆಂಗೆ ಸರ್ ಅವ್ನು ಪ್ರೊಡ್ಯೂಸರು ಯಾವ ಥರ? ಯಾಕೆಂದರೆ ಅವ್ನು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿದ್ದಾನೆ, ತಂದೆ ಥರದ್ದು ವಿಷಯಗಳು ಸಾಕಷ್ಟು ಅಳವಡಿಸ್ಕೊಂಡಿದ್ದಾನ, ಅಥವಾ ಇಲ್ಲ 2 ಗಂಟೆ ಆಯಿತು ಡಬಲ್ ಕಾಲ್ ಶೀಟಲ್ಲ ಇಲ್ಲ ಅನ್ನ? ಹುಡುಗರಿಗೆ ಸಾಮಾನ್ಯವಾಗಿ ಏನು ಎನರ್ಜಿ ಇರಬೇಕೋ ಆ ಎನರ್ಜಿ ಇದೆ. ಇನ್ನೂ ಕಲಿತಾ ಹೋಗ್ತಾ ಇದ್ದಾನೆ. ಮತ್ತು ಒಂದು ಪ್ರೊಡಕ್ಷನ್ ಮಾಡಿದ್ದಾನೆ ಅಂದರೆ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲರೂ ಮಾಡ್ತಾಯಿರ್ತಾರೆ. ಬಟ್ ಒಂದು ಪ್ರೊಡಕ್ಷನ್ ಔಟ್ಪುಟ್ ಏನು ತೆಗಿತೀವಿ ಅನ್ನೋದು ಇಂಪಾರ್ಟೆಂಟು. ಕಡೆಗೆ ಏನು ಮಾತಾಡೋದು ಗೊತ್ತಾ, 2 ವರ್ಷ ಆದಮೇಲೆ ನಾವು ಅವ್ರು ಸಿಗ್ತೀವೋ ನಾವು ಸಿಗ್ತೀವೋ ಗೊತ್ತಿಲ್ಲ. ಆದರೆ ಒಂದು ಸಿನಿಮಾ ಏನಾಯಿತು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಆ ವಿಚಾರದಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾಗೆ ಏನು ಬೇಕನ್ನೆಲ್ಲ ಮಾಡಿದ್ದಾರೆ. ಅದೇ ತಾನೇ ಅಲ್ಟಿಮೇಟಾಗಿ ನಿಮ್ಗೆ ಬೇಕಾಗಿರೋದು. ಎಸ್ ಸರ್, ಇವು ಒಬ್ಬರು ಯೂನಿಫಾರ್ಮಲ್ಲಿ ಹಾಟಾಗಿ ಕಾಣಿಸ್ತಾರೆ ರೋಶ್ನಿ ಅವರು, ಇನ್ನೊಬ್ಬರು ಸರ್ ಲುಂಗಿಲಿ ಸರ್ ಲುಂಗಿನಲ್ಲಿ ಇಲ್ಲ. ನಾಟ್ ಓನ್ಲಿ ಬಾಯ್ಸ್, ಗರ್ಲ್ಸ್ ಆಲ್ಸೋ ಕ್ಯಾನ್ ಲುಕ್ ಹಾಟ್. ಬಾಯ್ಸ್ ಡೋಂಟ್ ಲುಕ್ ಹಾಟ್ ಇನ್ ಲುಂಗಿ, ವಿ ಲುಕ್ ವೆರಿ ಫ್ರೀ. ಬಟ್ ನೀವು ಹಾಟಾಗಿ ಕಾಣಿಸ್ತೀಯ ಸರ್. ಲುಂಗಿ ಕಟ್ಟಕ್ಕೆ ನೀವು ಹೇಳ್ಕೊಟ್ರಂತೆ, ಹೌದಾ? ಇಲ್ಲಪ್ಪ, ಆ ಥರ ಕೆಲಸ ಎಲ್ಲ ಮಾಡ್ಯಾರ. ನೀವು ಮತ್ತೆ ಬೇರೆ ಗಾಸಿಪ್ ಮಾಡ್ಯಾರ. ಆಮೇಲೆ ಲುಂಗಿ ಕಟ್ಟಕ್ಕೆ ಹೇಳ್ಕೊಟ್ಟೆ ಅಂತೆಲ್ಲ. ಬರುತ್ತೆ ಅಲ್ವಾ ಲುಂಗಿ? ನಾನು ಲುಂಗಿ ಕಟ್ಟಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ಇವರಿಬ್ಬರೇ. ಸೂಪರ್. ಬಟ್ ಈ ಹೆಂಗೆ ಭಾವನ ಅವ್ರ ಈ ಥರದ್ದೊಂದು ಕಂಬ್ಯಾಕ್ ಅನ್ನೋದು? ಈ ಥರ ಒಂದು ಪಾತ್ರ ಸಿಕ್ಕಿರೋದೊಂದು ಕಂಬ್ಯಾಕ್ ಅಂತಾನೆ ಹೇಳ್ಬೋದು ನಾನು. ದಿಸ್ ಇಸ್ ಸಮಥಿಂಗ್ ನನ್ನ ಕಂಫರ್ಟ್ ಝೋನಿಂದ ಆಚೆ ಕಡೆ ಬಂದು ಮಾಡಿರೋವಂಥ ಪಾತ್ರ ಇದು. ಹೆಚ್ಚಿಗೆ ನಂಗೆ ನಿಜವಾಗ್ಲೂ ಕ್ಯಾರೆಕ್ಟರ್ ಬಗ್ಗೆ ಹೇಳೋಕ್ಕೆ ಐ ಡೋಂಟ್ ವಾಂಟ್ ಟು ಸೇ, ಜನನೇ ಬಂದು ಮಾತಾಡಬೇಕು. ಬಟ್ ಒಂದು ಗ್ಲಾಮ್ ರೋಲು, ಬಂದು ಹೋಗುವಂಥ ರೋಲ್ ಅಂತೂ ಅಲ್ಲ. ಒಂದು ಗಾಳಿಪಟದ ಪಾವನಿ ಈ ಥರ ಒಂದು ಪಾತ್ರ ಮಾಡ್ತಾಳ ಅಂತ ಅನಿಸೋ ಅಂಥ ಕ್ಯಾರೆಕ್ಟ್ರೆ. ನನಗೂ ತುಂಬಾ ಕಷ್ಟ ಆಯಿತು. ಬಟ್ ಥ್ಯಾಂಕ್ಸ್ ಟು ಸತೀಶ್, ತುಂಬಾ ಕೋಆಪ್ರೇಟಿವ್ ಆಗಿದ್ದರು. ಆ್ಯಂಡ್ ಎವ್ರಿ ಶಾರ್ಟಲ್ಲೂ ಮಾಡ್ತಿದ್ಯಾ, ಮಾಡು 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 ಅಂತ ಹಿ ವಾಸ್ ವೆರಿ ಸಪೋರ್ಟಿವ್ ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವರ್ಕಿಂಗ್ ಟುಗೆದರ್. ಆ್ಯಂಡ್ ನೀವಷ್ಟೇ ಅಲ್ಲ, ಅವ್ರ ಜೊತೆ ವರ್ಕ್ ಮಾಡಿ ಎಲ್ಲ ಹೀರೋಯಿನ್ಸು ಕಂಫರ್ಟ್ ಆಗ್ಬಿಡ್ತಾರೆ ಅವ್ರ ಜೊತೆ. ಅದೇನು ಅಯ್ಯೋ ಓಕೆ ಡಿಫ್ರೆಂಟ್ ಹೇಳ್ತೀನಿ. ಐ ಹ್ಯಾಡ್ ಅ ವೆರಿ ಟಫ್ ಟೈಮ್ ವರ್ಕಿಂಗ್ ವಿತ್ ಹಿಮ್. ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿಲ್ಲ. ಇಲ್ಲ, ನಿಜವಾಗ್ಲೂ ದಟ್ ಈಸ್ ಸತೀಶ್ ಸರ್. ಈ ಮೇಕ್ಸ್ ಆಲ್ ದ ಆ್ಯಕ್ಟ್ರೆಸ್ ಸೋ ಕಂಫರ್ಟಬಲ್ ಟು ವರ್ಕ್, ಬಿಕಾಸ್ ಅದಕ್ಕೆ ಔಟ್ಪುಟ್ ಬರೋದು. ರೋಶ್ನಿ ಅವರೇ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇದ್ದೀರಾ, ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕೋತಾ ಇದ್ದೀರಾ. ಪಾಪ ಅಯ್ಯಪ್ಪ ಶರ್ಮಾ ಅವ್ರನ್ನ ಚಪ್ಪಲಿ ಹಾರ ಎಲ್ಲ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ಹೆಂಗೆ ಇದೆಲ್ಲ ಸಾಧ್ಯ? ರವಿ ಸರ್ನ ಕೇಳಿ ನೀವು ಅದನ್ನು ಹೆಂಗೆ ಸಾಧ್ಯ ಅಂತ ಅಂದ್ಕೊಂಡು. ಬಟ್ ದೆನ್ ನಾವು ಯೂನಿಫಾರ್ಮ್ ಹಾಕೊಂಡಾಗಲೇ ನಾವು ಫೀಲೇ ಬೇರೆ ಇರುತ್ತೆ. ಸೊ ಚೆನ್ನಾಗಿತ್ತು. ವೆರಿ ಡಿಫ್ರೆಂಟ್ ರೋಲ್. ಒಂದು ನಾರ್ಮಲ್ ಹೀರೋಯಿನ್ ಇವಾಗ ಯೂಶಲಿ ಒಂದು ಕ್ಲೀಶೇಡ್ ರೋಲ್ ಅಲ್ಲ ಇದು, ತುಂಬ ಡಿಫ್ರೆಂಟ್ ಆಗಿದೆ. ಆ ಪಾತ್ರ ಸಖತ್ತಾಗಿ ಬಂದಿದೆ. ಸೊ ಅಷ್ಟು ಹೇಳ್ಬೋದು. ಓ ಮೈ ಗಾಡ್, ಇದೆಲ್ಲ ನಾರ್ಮಲ್ ಆಯಿತು. ಸತೀಶ್ ಸರ್ ಎಷ್ಟು ಹೆಲ್ಪ್ ಮಾಡಿದ್ರು, ಏನು ಕತೆ, ಅದೆಲ್ಲ ಸ್ವಲ್ಪ ಓಪನ್ ಆಗಿ ಹೇಳ್ಬೇಕು ನೀವು. ಬರೀ ಜೋಕ್ಸೇ ಇರ್ತಿತ್ತು. ನಾವೇನೇ ಏನೇ ಮಾಡ್ಕೊಂಡು ಇವಾಗ ಶಾರ್ಟ್ ಮುಗಿದ ತಕ್ಷಣ ನಾವೆಲ್ಲ ಈಗ ಒಂದು ರೌಂಡ್ ಟೇಬಲ್ ಥರ ಕೂತ್ಕೊಂಡ್ಬಿಡ್ತೀವಿ, ಒಂದು ಕಡೆ ಕೂತ್ಕೊಂಡು ಬರೀ ಗಾಸಿಪ್, ಮಾತು. ಸೊ ರೋಶ್ನಿ ಇದೇನು ಗಾಸಿಪ್ ಅಂತ ಇವ್ರ ಲೈಫ್ ಗಾಸಿಪ್ಸ್ಗಳು ಮಾತಾಡ್ತಿದ್ವಿ. ಇವರು ಸಿಗಾಕ್ಸ್ತಾರೆ ಇವಾಗ.
ಬಟ್ ನಮ್ಮ ಪ್ರಕಾರ ಸಂಜೆ 6 ಗಂಟೆ ಮೇಲೆ ರೌಂಡ್ ಟೇಬಲ್ ಬೇರೆ ಥರ ಆಗುತ್ತೆ. ಆ ರೌಂಡ್ ಟೇಬಲ್ ಏನಾರು ಆಯ್ತಾ? ಇಲ್ಲ ಭಾಳ ಖುಷಿ ಆಗೋದು ಏನಂದರೆ, ನೀವು ಯಾವತ್ತು ಹುಡುಗರು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಿಸ್ ಮಾಡ್ಬೋದು. ಆದರೆ ಹುಡುಗಿಯರು ನಾನು ನೋಡಿದಂಗೆ 90% ಹುಡುಗಿಯರು ಸಿನಿಮಾ ಇಂಡಸ್ಟ್ರಿನಲ್ಲಿ ಬರುವಂಥವ್ರು ಸಖತ್ ಫೋಕಸ್ಡ್ ಆಗಿರ್ತಾರೆ. ಒಬ್ಬರು ಏನೋ ಇರ್ರೆಸ್ಪಾನ್ಸಿಬಲ್ ಆಗಿ ಯಾವತ್ತೂ ಬಿಹೇವ್ ಮಾಡಲ್ಲ. ನಾನು ನೋಡಿದ ಹೀರೋಯಿನ್ಗಳಲ್ಲಿ ಬಹುಶಃ ನನಗೆ ಆ್ಯಕ್ಟ್ ಮಾಡಿರೋ ಎಲ್ಲ ಹೀರೋಯಿನ್ಗಳ ಜೊತೆಗೂ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಎಲ್ಲರೂ ನನಗೆ ಪ್ರೌಡ್ ಫೀಲ್ ಏನಂತಂದರೆ, ಒಬ್ಬರು ಹೀರೋಯಿನ್ಗಳು ನನ್ನ ಬಗ್ಗೆ ಹೇಳಿದಾಗ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಒಂದು ಭಾವನಾ ಆಗ್ಬೋದು, ಅಥವಾ ರೋಶ್ನಿ ಆಗ್ಬೋದು, ಅಥವಾ ಶ್ರುತಿ ಆಗ್ಬೋದು, ಅಥವಾ ಸಿಂಧು ಆಗ್ಬೋದು. ಮೊನ್ನೆ ಶ್ರದ್ಧಾ ಯಾವುದೋ ಸಿನಿಮಾದ ಬಗ್ಗೆ ನನ್ನೊಂದು ಆರ್ಟಿಕಲ್ ಬರೆದಾಗ ಅವಳು ಹೇಳಿದಾಳೆ, ಅಂದರೆ ಸತೀಶ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಕೇಳಿದ್ದೀನಿ ಶ್ರುತಿಯರಿಯರಿಂದ ಅಂತ. ಅಂದರೆ ಯಾರೋ ನಮ್ಮ ಬಗ್ಗೆ ಎರಡು ಒಳ್ಳೆ ಮಾತಾಡ್ತಾರೆ ಅಂದರೆ ಅದಕ್ಕಿಂತ ಒಂದು ಇನ್ನೊಂದು ಸಂತೋಷ ಏನು ಸಿಗಲ್ಲ ನಮಗೆ ಅಷ್ಟೇ. ಏನು ರೀ, ನಮ್ಮ ಫಿಲ್ಮ್ ಇಂಡಸ್ಟ್ರಿಲಿ ಆ ಬಾಂಡಿಂಗ್ ಇದೆಯಲ್ಲ, ಅದು ನೋಡೇ ಖುಷಿ ಆಗುತ್ತೆ. ಸೊ ಒಬ್ರು ಬೆಳೀತಾ ಇರ್ಬೇಕಾದ್ರೆ ಇನ್ನೊಬ್ರು ಬೆಳೆಸೋಣ ಆಯಿತು, ಒಟ್ಟಿಗೆ ಒಂದು ಜೋವಿಯಲ್ ಆಗಿರೋದು, ಒಂದು ಸ್ವಲ್ಪ ಈಗೋ ಇಲ್ಲ ಏನೂ ಇಲ್ಲ ಅಂದಾಗ ಇನ್ನೂ ಕಂಫರ್ಟಬಲ್ ಆಗಿ ಆ್ಯಕ್ಟ್ ಮಾಡ್ಬೋದು. ಸೊ ಆ ಥರ ಇದ್ದರು. ನಂದು ಭಾವನಾ ಸೀನ್ಸ್ ತುಂಬ ಕಮ್ಮಿ ಇತ್ತು. ಬಟ್ ದೆನ್ ವಿ ರಿಯಲಿ ಸೀನ್ ಇತ್ತು ಅಷ್ಟೇ ನನಗೆ. ಇವ್ರಿಗೆ ಅವರು ಸೈಡಿಗೆ ನಡೀರಿ ಅಂದರು. ದಿಸ್ ವಾಸ್ ಹರ್ ಆ್ಯಟಿಟ್ಯೂಡ್. ನಾನು ಅಷ್ಟೇ ಒಂದು ಲುಕ್ ಅಷ್ಟೇ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಅಲ್ಲ ರೀ, ಸೀನಿಯರ್ ನಿಮ್ಗಿಂತ ಸ್ವಲ್ಪ ಸೀನಿಯರ್ ಅಂತ ನಿಮ್ಗೇನು ಮರ್ಯಾದಿಲ್ಲ, ಸೈಡಿಗೆ ನಡೀರಿ ಅಂತೆಲ್ಲ ಹೆಂಗೆ? ಲವ್ ಇತ್ತು ಬಟ್ ಐ ರಿಯಲಿ ವಿಶ್ ಹರ್ ಆಲ್ ದಿ ಬೆಸ್ಟ್. ಶಿ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆ್ಯಂಡ್ ಯಾ, ನಿಮ್ಗೆ ಒಳ್ಳೆ ಫಿಲ್ಮ್ ಸಿಗಲಿ. ಸತೀಶ್ ಅವರು ಮಾತಾಡಿ ಹೋದ್ರು. ಈಗ ಶ್ರೀಧರ್ ಅವ್ರ ಬಗ್ಗೆ ಈಗ ಭಾವನಾ ಅವರು ಅವ್ರು ಎಷ್ಟು ಸೆಕ್ಸಿ ರೊಮ್ಯಾಂಟಿಕ್ ಅಂತೆಲ್ಲ ಹೇಳ್ತಾರೆ ಇವಾಗ. ಯಾ, ನೋ ಬಟ್ ಲುಂಗಿ ಹಾಕ್ಸಿರೋ ಕಾರಣ ಶ್ರೀಧರ್ ಸರ್, ನೀವೇ ಲುಂಗಿ ನನಗೆ ಹಾಕ್ಸಿರೋ ಕಾರಣ ನೀವು. ಮೇ ಬಿ ಲುಕ್ ಸೋ ಗುಡ್, ಥ್ಯಾಂಕ್ ಯು. ಬಟ್ ನಿಜವಾಗ್ಲೂ ಆ ಸಾಂಗ್ ಕೇಳಿದ ತಕ್ಷಣ ನಂಗೆ ಭಾಳ ಇಷ್ಟ. ಮೊದಲೇ ಡಾನ್ಸ್ ಅಂತ ನಂಗೆ ಐ ಆಮ್ ಡ್ಯಾನ್ಸರ್ ಡ್ಯಾನ್ಸ್ ಅಂತ ಬಿಟ್ಟು ಅದೇ ಹೇಳಿದ್ರು. ಸೊ ಅದಕ್ಕೆ ನಂಗೆ ಫಸ್ಟ್ ಸಾಂಗ್ ಕೇಳಿದ ತಕ್ಷಣ ಬಹಳ ಇಷ್ಟ ಆಗೋಯ್ತು. ದಟ್ ಐ ಗಾಟ್ ಅ ಡಾನ್ಸಿಂಗ್ ನಂಬರ್ ಅಂತ. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ಸಚ್ ಅ ಗುಡ್ ಸಾಂಗ್. ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ನಾವಂತೂ ವಿ ಹ್ಯಾಡ್ ಅ ಬ್ಲಾಸ್ಟ್ ಶೂಟಿಂಗ್ ಫಾರ್ ದಟ್ ಸಾಂಗ್. ಈಚ್ ಆ್ಯಂಡ್ ಎವ್ರಿ ಡಾನ್ಸರ್ ಎಲ್ಲರೂ ಬೀಟ್ನ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಮಾಡ್ತಾ ಇದ್ವಿ ನಾವು ಆ ಸಾಂಗ್ನ. ಸೊ ಥ್ಯಾಂಕ್ಸ್ ಅ ಲಾಟ್ ಟು ಯು. ಇದು ಆನ್ ರೆಕಾರ್ಡ್ಸು. ಬಟ್ ಆಫ್ ದ ರೆಕಾರ್ಡ್ಸ್ ಕಾರ್ನರ್ ಸೀಟ್ ಬಗ್ಗೆ ಅಂತ ಹೇಳೋದಾದರೆ, ಗರ್ಲ್ಸ್ಗೆ ಈ ನಡುವೆ ಬಿಯರ್ಡ್ ತುಂಬ ಇಷ್ಟ ಆಗ್ತಾ ಇದೆ. ಸೊ ಸ್ಟಬಲ್ ಅಲ್ವಾ? ಇವರು ಮೊನ್ನೆ ಜಿಂದ ಅಂತ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಇವರೇ ಮ್ಯೂಸಿಕ್ ಸಖತ್ತಾಗಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಇದ್ರು. ಇವಾಗ ಕ್ಲೀನ್ ಶೇವ್ ಬಂದಿದ್ದಾರೆ. ಏನಕ್ಕೆ ಅಂತ ಕೇಳಿದ್ರೆ, ಇಬ್ಬರು ಹೀರೋಯಿನ್ಸ್ ಅಮ್ಮ ಅದಕ್ಕೆ ಅಂತಂದ್ರು. ಅದಲ್ಲೇನಿಲ್ಲ, ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗ್ಬಿಟ್ಟಿತ್ತು. ಡಬಲ್ ಲುಕ್ ಅಲ್ಲಿದ್ದೀರಾ? ಇಬ್ರು ಹೀರೋಯಿನ್ಸ್ ಇದ್ದಾರೆ. ಇಂಡೈರೆಕ್ಟ್ ಆಗಿ ಹಿ ಈಸ್ ಸೇಯಿಂಗ್ ಇಟ್. ಹೌದು, ಇಂಪ್ರೆಸ್ ವಿ ಆರ್ ಆಲ್ರೆಡಿ ಇಂಪ್ರೆಸ್ಡ್. Thank you so much. Lovely speaking. Thank you so much, Roshni. As always, fantastic. Please like, subscribe and share Corner Seat. ಅಲ್ಲಿ ಲೈವ್ ಅಪ್ಡೇಟ್ಸ್ ಎಲ್ಲ ಅಲ್ಲಿ ನೋಡಿ ನೀವು.